ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ವೀರ ಸೈನಿಕರು ತಮ್ಮ ತ್ಯಾಗ ಬಲಿದಾನಗಳಿಂದ ನಿರಂತರ ಹೋರಾಟ ಮಾಡುವ ಮೂಲಕ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದಾರೆ. ಇಂದು ನಮ್ಮ ದೇಶ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಪೈಪೋಟಿ ನೀಡುವಂತಾಗಿದೆ ಎಂದು ಉಪ ವಿಭಾಗಾಧಿಕಾರಿ ಕೆಜೆ ಕಾಂತರಾಜ್ ತಿಳಿಸಿದರು. ಅವರು ತಾಲೂಕಾ ಆಡಳಿತ ಮತ್ತು ತಾಲೂಕಾ ಪಂಚಾಯಿತಿ ವತಿಯಿಂದ ಪಟ್ಟಣದ ಬಯಲು ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದರು. ಈ ವರ್ಷ ಪ್ರತಿಯೊಂದು ಮನೆಗಳಲ್ಲಿ ತ್ರಿರಂಗ ಧ್ವಜವನ್ನು ಆರಿಸುವ ಮೂಲಕ ಬಹಳ ವಿಜೃಂಭಣೆಯಿಂದ ನಾವೆಲ್ಲರೂ ಕೂಡ ಈ ಒಂದು ಸ್ವತಂತ್ರ ದಿನಾಚರಣೆಯ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಾವು ಇಷ್ಟು ಸಂತೋಷವಾಗಿ ಆಚರಣೆಗೆ ಕಾರಣವಾದಂತಹ ಅನೇಕ ಮಹನೀಯರು, ಅನೇಕ ಸ್ವತಂತ್ರ ಹೋರಾಟಗಾರರು ಹಾಗೂ ವೀರ ಸೈನಿಕರು ತಮ್ಮ ತ್ಯಾಗ ಬಲಿದಾನದಿಂದ ನಿರಂತರವಾಗಿ ಹೋರಾಟವನ್ನು ಮಾಡಿ ತಮ್ಮ ಮನ ಧನವನ್ನು ಅರ್ಪಿಸಿ ನಮಗೆ ಸ್ವತಂತ್ರವನ್ನು ರಕ್ಷಿಸಿಕೊಟ್ಟಿದ್ದಾರೆ. ಅವರೆಲ್ಲರೂ ನಮ್ಮ ಭವ್ಯ ಭಾರತದ ಇತಿಹಾಸವನ್ನೇ ನೆನಪು ಹಾಕಬೇಕಾಗಿದೆ. ಶಾಸಕ ಜೆ ಶ್ರೀನಿವಾಸ್ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ತರೀಕೆರೆ ಪಟ್ಟಣದ ರಸ್ತೆಯನ್ನು ಚತುರ್ಥ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸಲಾಗುವುದು. ರಸ್ತೆ ಅಭಿವೃದ್ಧಿಗೆ ಕಾರ್ಯದರ್ಶಿಯಾಗಿದ್ದು ಮಳೆ ಕಡಿಮೆಯಾಗುತ್ತಿದ್ದಂತೆಯೇ ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದರು. ಫೇಲ್ ಆಗಿ ನಂತರ ಜಸ್ಟ್ ಪಾಸ್ ಆಗಿದ್ದಾರೆ, ಆಮೇಲೆ ಡಿಗ್ರಿ ಮಾಡ್ಕೊಳ್ತಾರೆ. ಎಲ್ಲ ಯಾವ ಡಿಗ್ರಿ ಕೂಡ ಡಿಸ್ಟಿಂಕ್ಷನ್ ಇಲ್ಲ, ಫಸ್ಟ್ ರ್ಯಾಂಕ್ ಇಲ್ಲ, ಏನಿಲ್ಲ. ಅವ್ರು ಹೇಳಿದ್ರು ತಲೆಯಲ್ಲಿ ಹುಚ್ಚು ಎದೆಯಲ್ಲಿ ಕಿಚ್ಚು ಇದ್ರೆ ನಾವು IPS ಪಾಸ್ ಮಾಡಿದ್ವಿ ಅಂತ ಹೇಳ್ತಾರೆ. ಇದನ್ನು ಯಾಕೆ ಹೇಳ್ತೀವಿ ಮಾತು ಅಂತಕ್ಕಂಥದ್ದು, PUC SSLC ಜಸ್ಟ್ ಪಾಸು PUC ಬೇರಾದ ವಿದ್ಯಾರ್ಥಿ ಅವನು ಮುಂದೆ ಮಾತಾಡ್ತಾರೆ. ತಲೆಯಲ್ಲಿ ಹುಚ್ಚು ಎದೆಯಲ್ಲಿ ಕಿಚ್ಚಿದ್ರೆ ನಾವೇನು ಸಾಧಿಸಬಹುದು ಅಂತಕ್ಕಂಥದ್ದು ಇದು ಎಲ್ಲ ರಂಗಕ್ಕೂ ಆಗ್ತದೆ. ಅದರಿಂದ ನಾವು ಫೇಲ್ ಆಗಿದ್ದೀವಿ, ಪೂರ್ವ ಸ್ಟೂಡೆಂಟ್ ಅದಿಲ್ಲ ಇದಿಲ್ಲ ಅಂತಕ್ಕಂಥದ್ದನ್ನ ಬಿಟ್ಟು ಎಲ್ಲರೂ ಕೂಡ ಗುರಿಯನ್ನು ಇಟ್ಕೋಬೇಕು. ಸಣ್ಣ ಗುರಿ ಇಟ್ಕೊಳ್ಳೋದ ಲೋ ಕ್ರೈಮ್ ಇಸ್ ಲೋ ಏಮ್ ಇಸ್ ಎ ಕ್ರೈಮ್. ಸಣ್ಣ ಗುರಿ ಇಟ್ಟಿರತಕ್ಕಂಥದ್ದೇ ಒಂದು ತಪ್ಪು. ನಾವು ಯಾವಾಗ ದೊಡ್ಡ ದೊಡ್ಡ ಗುರಿಯನ್ನು ಇಟ್ಕೋಬೇಕು. ಡಾಕ್ಟರ್ ಆಗ್ತಿರಬಾರ್ದು, ಇಡೀ ರಾಜ್ಯದ ಯೂನಿವರ್ಸಿಟಿ ಕಟ್ತೀನಿ, ಮೆಡಿಕಲ್ ಕಾಲೇಜ್ ಯೂನಿವರ್ಸಿಟಿ ಕಟ್ತೀನಿ, ಆ ಮಟ್ಟದ ವ್ಯವಸ್ಥೆ ಇರಬೇಕು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರನ್ನ ಸನ್ಮಾನಿಸಲಾಯಿತು. ಪಟ್ಟಣದ 23ನೇ ವಾರ್ಡಿನ ಪುರಸಭಾ ಸದಸ್ಯೆ ಪಾರ್ವತಮ್ಮ ತಿಮ್ಮಯ್ಯನವರು ಬಾಪೂಜಿ ಕಾಲನಿ ನಿವಾಸಿಗಳಿಗೆ ನಿವೇಶನ ಹಕ್ಕು ಪತ್ರಗಳನ್ನು ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ VS ರಾಜೀವ್, DYSP ಹಾಲಮೂರ್ತಿರಾವ್, ಕಾರ್ಯನಿರ್ವಹಣಾ ಅಧಿಕಾರಿ ದೇವೇಂದ್ರಪ್ಪ, ಮುಖ್ಯಾಧಿಕಾರಿ H ಪ್ರಶಾಂತ್, BEO ಗೋವಿಂದಪ್ಪ ಭಾಗವಹಿಸಿದ್ದರು.